ನಾನು ತುಂಬ ದಿನ ಆದಮೇಲೆ ಹಬ್ಬಕ್ಕೆ ಊರಿಗೆ ಹೋಗಿದ್ದೀನಿ ಅಂತೇಳಿ ನಮ್ಮ ಚೋಟು ನನ್ನ ನೋಡಿ ಇಷ್ಟು ಖುಷಿ ಪಡುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ ನನ್ನ ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ. ಹೋಗ್ಲಿ ಬಿಡು, ಆಟಾಡ್ತಾ ಇದ್ದಾನಲ್ಲ ಅಂತೇಳಿ ಪ್ರೀತಿ ತೋರ್ಸೋಕೆ ಹೋದರೆ ನನಗೆ ರಂಗೋಲಿ ಹಾಕೋಕ್ಕೆ ಬಿಡಬಾರ್ದಾ? ಮೊದಲೇ ಟೈಮ್ ಆಗಿದೆ, ಹಬ್ಬ ಬೇರೆ, ಲೇಟಾಗಿ ಎದ್ದಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಯಾಕೆ? ಬನ್ನಿ ಬೇಗ ಬೇಗ ರಂಗೋಲಿ ಹಾಕೋಣ. ಬೇಡ ಅಂತ ಹೇಳಿ ಈ ಕಡೆಗ್ ಬಾ. ಏನ್ ನಿನಗೆ ಆಗ್ಲಗ್ಲ ತಿನ್ನಕ್ ತಗೊಂಬಂದಿರ್ತಾರ ಅಂತ ಮಾಡಿಯ? ಸರಿ ಸರ್ ನಮ್ಮನೆ ಹತ್ರ ಅದೊಂದು ಹಂಗೆ ಮಾಡ್ತಿದ್ವಿ. ನಾನು ರಂಗೋಲಿ ಹಾಕ್ತೀನಿ, ಬಂದ್ ಕೂತ್ಕೊಂಡು ನಡುವೆ. ಸರಿ ಹಿಂದಕ್ ಸರ್ಕ. ಹೌದು ಕೊಡಪ್ಪ, ಥ್ಯಾಂಕ್ಸ್ ಕೊಡು. ವೆರಿ ಗುಡ್. ಈ ಕಡೆ ಕೈ ಕೊಡು. ಜಾಣ ಅವತ್ತು ಹೊಡೆದಕ್ಕೆ ಈಗ ಬುದ್ಧಿ. ಕುತ್ಕ ಹಿಂದಕ್ ಸರಿ, ಅದು ತಿನ್ನೋದಲ್ಲ. ನೋಡ್ಲಿ ಅವ್ನಿಗೆ ಸಮಾಧಾನ ಕತ್ ನೋಡ್ಲ ತಗಬಾ, ನೋಡು ತಿನ್ನದ ಏನದ ತಗಳ ನೋಡ್. ಮತ್ತೆ ಹಂಗ ಬಡ್ಡನಾಗ ಬಿಡ್ಲ, ಅದನ್ನ ತಿನ್ನಲ್ಲ ಸರ್ಕಾತಿ. ಬಲ್ಗೈ ಕೊಡ್ಬೇಕಲ್ಲೇ, ಅವಾಗ್ಲು ಬಲ್ಗೈ ಕೊಡು. ಜಾಣ ಹೋಗಪ್ಪ, ಸಾಕು ಹೋಗ, ಸಾಕು ಹೋಗ್. ನನ್ ರಂಗೋಲಿ ಹಾಕ್ತೀನಿ, ಆಮೇಲೆ ಬಾ. ಬಾರ ಈ ಕಡೆಗೆ. ಬೇಡ ಅಂತ ಹೇಳಕ್ ನನಗೆ ಅಲ್ಲಿ ಮಕ್ಕಳಕ್ ಜಾಗ ಬೇಕು, ನೀನ್ ಹಾಕ್ಬೇಡ, ಕೆಡಿಸಿದ್ರು ನನಗ್ ಗೊತ್ತಿಲ್ಲ ನೋಡಂತ ಹೇಳ್ತಿದ್ದ. ಅವನು ನಿಲ್ಸ್ ಹಾಕದು ಅಂತ ಎಲ್ಲಿಗೆ ಕರೆಯಕಚ್ಚಿದ್ವಾಗಿ ಅವನಲ್ಲ ಬಾಯಿ ನೋಡಲ್ಲ ಮುಖ ಆಟ ಆಡಿಸ್ತೀನಿ ಅಂತ ತಿಳ್ಕೊಂಡ ದೇಹದ ಜೊತೆಗೆ ಆಟ ಆಡಿಸ್ತೀನಿ. ಸರಿ ಕೆಡ್ಸದ್ ಬಿಟ್ಟು ಸರ್ಕಳ. ಸಾಕು ಸರಿಯಲ್ಲಿ ಅಲ್ಲಿ ಮುಖ ತೊಳ್ಕ, ಆ ಕಡೆಗೆ ಹೋಗಿ. ಇಲ್ಲ ರಂಗೋಲೆಗಲ್ಲ. ಸರಿ ಸರ್ಕಳ ಹಿಂದಕ್ಕೆ ಸರಿ, ಬರಬೇಡ ಮುಂದೆ. ನಮ್ಮ ಮನೆ ಹತ್ರ ನಿನ್ನಿದ್ ಸಣ್ಣದ ಬಿಳಿದ ಹಂಗೆ ಬೆಳಗ್ಗೆ ಒಂದ್ ರೌಂಡ್ ಹಿಂಗೆ ತಲೆ ಇಡಿಸ್ತದ. ನೋಡಿ ರಂಗೋಲಿ ಹಾಕಕ್ಕ ಬಿಡಲ್ಲ, ಬಂದ್ ನಡ್ವೆ ಕುತ್ಕೊಳದು. ಇಲ್ಲ ಹಂಗ ಹಿಂಗ್ ಕಾಲಕ್ಕೆ ಹಿಂಗ್ ಮಕ್ಕನದು ಮಾಡ್ತದ ರಂಗೋಲಿ ಹಾಕತ್ರ. ಚೋಟ ಬಾ, ಹೊಡಿತಾಳ ವಾರಲ್ಲಿ ಕೆಡ್ಸ್ಬೇಡ. ಬಾರೋ, ಜಾಗಿದ್ದ ಈ ಕಡೆ ಸೈಡಿಗೆ ಬಾರೋ. ನೀರ್ ಕುಡಿ ಹೋಗಿ, ನೀರ್ ಕುಡಿ ಹೋಗು, ನೀರ್ ಕುಡಿ ನೀರ್ ಕುಡಿ ಹೋಗು. ದೈ ಹೋಗ್ತಿರ್ಲಿ, ಆ ಕಡೆ ಹೋಗಪ್ಪ, ಇದ್ರ ಕಾಲು ಇಡ್ಬೇಡ. ನೋಡಿ ಎಷ್ಟು ನಾಟಕ ಮಾಡ್ತಾನೆ ಬೆಳಗ್ಗೆನೆ ರಂಗೋಲಿ ಹಾಕತ್ರ ಬಂದು. ಸೊ ಬನ್ನಿ ಬೇಗ ಬೇಗ ರಂಗೋಲಿ ಹಾಕೋಣ. ನಾನು ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ನನಗೆ ಫ್ರೀ ಸ್ಟೈಲ್ ರಂಗೋಲಿ ಅಂದರೆ ತುಂಬ ಇಷ್ಟ. ಹುಡುಗಿರು ಅಂದಮೇಲೆ ಇಷ್ಟಾದರೂ ಕಲ್ತಿರ್ಬೇಕು ಅಲ್ವಾ, ಮುಂದೆ ಯೂಸ್ ಆಗುತ್ತೆ ಮದುವೆ ಆದಮೇಲೆ. ಸೊ ಹಂಗಾಗಿ ಪ್ರತಿ ವರ್ಷ ನಮ್ಮ ಮನೇಲಿ ರಂಗೋಲಿ ಹಾಕೋದು ನಾನೇ. ಯಾಕಂದರೆ ನಮ್ಮ ಮನೇಲಿ ಯಾರಿಗೂ ಹಾಕೋಕ್ಕೆ ಬರಲ್ಲ. ಅವ್ರುಗಳು ಮಾಡೋ ಕೆಲಸ ಏನಂದರೆ ನಾನು ಹಾಕೋ ರಂಗೋಲಿನ ಬಂದು ಕುತ್ಕೊಂಡು ನೋಡಿ ಹೆಂಗಿದೆ ಏನು ಅಂತ ಕೇಳೋದು. ಅದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಅವರು. ಸೊ ರಂಗೋಲಿ ಹೇಗೆ ಬಂದಿದೆ ಅಂತ ನೋಡಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ಏನು ಗೊತ್ತಾ, ಆಲ್ರೆಡಿ ತುಂಬ ಲೇಟಾಗಿತ್ತು. ಬೆಳಿಗ್ಗೆ ಮೇ ಬಿ 9 ಗಂಟೆ 9:30 ಆಗಿರ್ಬೋದು. ಆ ಟೈಮಲ್ಲಿ ಎದ್ದು ರಂಗೋಲಿ ಹಾಕ್ತಿದ್ದೀನಿ ನಾನು. ಯಾಕಂದರೆ ನಂಗೆ ಲೇಟಾಗಿ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಬೆಳಿಗ್ಗೆನೇ ಎದ್ದು ರಂಗೋಲಿ ಹಾಕೋಕ್ಕಂದರೆ ನಂಗೆ ಆಗಲ್ಲ. ಸೊ ಅದಕ್ಕೆ ಲೇಟಾಗಿ ಎದ್ಬಿಟ್ಟು ಲೇಟೆಸ್ಟಾಗಿ ರಂಗೋಲಿ ಹಾಕ್ತೀನಿ. ನನಗೆ ನನ್ನ ಮೈಂಡಲ್ಲಿ ಏನು ಬರುತ್ತೆ ಆ ಥರ ಫ್ರೀ ಸ್ಟೈಲಲ್ಲಿ ರಂಗೋಲಿ ಹಾಕ್ತಾ ಹೋಗ್ತೀನಿ. ಹಿಂಗೆ ಹಾಕಬೇಕು ಹಾಗೆ ಹಾಕಬೇಕು ಆ ಥರ ಎಲ್ಲ ಏನಿಲ್ಲ. ನನಗೆ ಹೆಂಗೆ ಬರುತ್ತೋ ನಾನು ಆ ಥರನೇ ರಂಗೋಲಿ ಹಾಕೋದು. ಪ್ರತಿ ಸಲ ರಂಗೋಲಿ ಹಾಕ್ಬೇಕಾದ್ರೂ ನನಗೆ ನಮ್ಮ ಹಳೆ ಮನೆ ನೆನಪಾಗುತ್ತೆ. ಯಾಕಂದರೆ ಅಲ್ಲಿ ತುಂಬ ಜನ ನನಗೆ ಫ್ರೆಂಡ್ಸ್ ಇದ್ದರು. ನಮ್ಮ ಎದುರುಗಡೆ ಮನೆ ಅವರೆಲ್ಲರೂ ನನಗೆ ರಂಗೋಲಿ ಹಾಕೋಕ್ಕೆ ಹೇಳ್ತಿದ್ರು. ಸೊ ಅದೆಲ್ಲ ನೆನಪಾಗುತ್ತೆ. ಇವಾಗ ಮಿಸ್ ಮಾಡ್ಕೊತಿದ್ದೀವಿ. ಯಾಕಂದರೆ ನಾವಷ್ಟೇ ಸಪ್ರೇಟಾಗಿ ಊರು ಹೊರಗಡೆ ಇದ್ದೀವಿ. ಹಬ್ಬಗಳು ಅಂತ ಬಂದಾಗ ಊರೊಳಗಡೆ ಇರಬೇಕು, ಅದೇ ಚೆಂದ. ಎಲ್ಲರ ಜೊತೆನೂ ಓಡಾಡಿಕೊಂಡು ಮಾತಾಡಿಕೊಂಡು ಚೆನ್ನಾಗಿರ್ಬೋದು. ಅದಕ್ಕೆ ಇಷ್ಟೆಲ್ಲ ನೋಡಿದ ಮೇಲೆ ನನಗೇನು ಅನ್ನಿಸ್ತಿದೆ ಅಂದರೆ, ನನಗೆ ನನ್ನ ಮೇಲೇ ಗೌರವ ಇನ್ನೂ ಹೆಚ್ಚಾಗ್ತಾಯಿದೆ. ನನಗೆ ನನ್ನ ಮೇಲೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ನಾನು ಮಾಡದೇ ಇರೋವಂಥ ಕೆಲಸನೇ ಇಲ್ಲ. ಅಡುಗೆ ಮಾಡ್ತೀನಿ, ಬಟ್ಟೆ ಸ್ಟಿಚ್ ಮಾಡ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಅಡುಗೆ ಮಾಡ್ತೀನಿ, ಓದ್ತೀನಿ, ಇನ್ನೂ ಏನೇನೋ ಮಾಡ್ತೀನಿ. ಪುಣ್ಯ ಮಾಡಿರಬೇಕು ನನ್ನಂಥ ಹುಡುಗಿ ಸಿಗೋಕ್ಕೆ.
ಇವಾಗ ನಾನು ಹಾಕಿರುವಂಥ ಬ್ಯೂಟಿಫುಲ್ ರಂಗೋಲಿನ ನೋಡೋವಂಥ ಸಮಯ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ನಮ್ಮಮ್ಮ ಇಲ್ಲಿ ಉಪ್ಪಿಟ್ಟು ಮಾಡಬೇಕು ಅಂತ ಎಲ್ಲ ತರಕಾರಿನ ಹೆಚ್ಚಿ ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ರು. ಸೊ ಇವಾಗ ತಿಂಡಿ ತಿಂದ್ಬಿಟ್ಟು ನನಗೆ ಸ್ವಲ್ಪ ದಾವಣಗೆರೆಯಲ್ಲಿ ಕೆಲಸ ಇದೆ, ನಾನು ಅಲ್ಲಿಗೆ ಹೋಗಬೇಕು. ನಮ್ಮ ಆಂಟಿ ಇದನ್ನೆಲ್ಲ ಹೆಚ್ಚಿದ್ರು ತರಕಾರಿನ. ಸೊ ಉಪ್ಪಿಟ್ಟಿಗೆ ರೆಡಿ ಮಾಡ್ತಿದ್ದಾರೆ. ಅದ್ರ ಜೊತೆಗೇ ಹೋಳಿಗೆ ಮಾಡೋಕ್ಕೆ ಬೇಳೆ ಕೂಡ ಆಲ್ರೆಡಿ ಬೇಯಿಸ್ತಾಯಿದ್ರು. ಸೊ ನಾನು ಸ್ಟೈಲಾಗಿ ಎದ್ಬಿಟ್ಟು ಒಂದು ರಂಗೋಲಿ ಮಾತ್ರ ಹಾಕಿದ್ದು, ಅವರೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಬೆಲ್ಲ ಇದೆಲ್ಲ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದಾರೆ. ಹುರ್ಕೊಂಬಿಟ್ಟು ಕಟ್ಟಿನ ಸಾಂಬಾರು ಮಾಡ್ತಾರೆ. ಸೊ ಇದು ಕೂಡ ಸಾಂಬಾರಿಗೇನೆ. ನಾನು ದಾವಣಗೆರೆಗೆ ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಊಟಕ್ಕೆ ರೆಡಿ ಮಾಡಿದರು. ಸೊ ಇವಾಗ ಊಟ ಮಾಡೋ ಅಂಥ ಸಮಯ. ನೀವು ಕೂಡ ಬನ್ನಿ ನಮ್ಮ ಮನೆ ಹಬ್ಬದ ಊಟ ಮಾಡಿ. ನನಗೆ ಬೇಕು ತಿನ್ನಪ್ಪಜ್ಜಿ ವಿಡಿಯೋದ ಬರ್ತಿತ್ತಾಗ. ಸೊ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿ ನಾನು ರೆಡಿ ಆಗಿಬಿಟ್ಟು ತೇರು ನೋಡೋಣ ಅಂತ ಹೊರಟೆ. ಸೊ ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ಲು. ಅವಳ ಜೊತೆನೂ ಒಂದು ಫೋಟೋ ತೊಗೊಂಡೆ. ತುಂಬ ದಿನ ಆಯಿತು ಅವಳನ್ನ ಮೀಟ್ ಮಾಡಿರಲಿಲ್ಲ. ಸೊ ಅವಳ ಜೊತೆನೂ ಒಂದೆರಡು ಫೋಟೋಸ್ ತೊಗೊಂಡು. ಸೊ ಆಲ್ರೆಡಿ ತೇರು ಮುಂದೆ ಹೋಗ್ಬಿಟ್ಟಿತ್ತು, ನಾವು ಲೇಟಾಗಿ ಹೋಗಿದ್ವಿ. ಸೊ ನೀವು ಕೂಡ ನೋಡಿ, ನಾವು 3 ತೇರನ್ನ ನೋಡ್ಕೊಂಬನ್ನಿ. ನಾವು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ತೇರನ್ನ ಎಳೆದುಬಿಟ್ಟಿದ್ರು, ಸ್ವಲ್ಪ ದೂರ ಹೋಗಿತ್ತು. ಯಾಕಂದರೆ ಈ ಸಲ ನಾವು ಲೇಟಾಗಿ ಬಂದ್ವಿ. ಕೊನೆಗೂ ನಮ್ಮ ತೇರಬ್ಬ ಮುಗ್ದೇ ಬಿಡ್ತು. ಸೊ ನಾವು ಅಲ್ಲಿಂದ ಬಸವಣ್ಣನ ಗುಡಿ ಮತ್ತು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ದಿನ ಆಗಿತ್ತು ನಾವು ಹೋಗೇ ಇರಲಿಲ್ಲ. ಸೊ ಹಂಗಾಗಿ ಅದಾದಮೇಲೆ ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋ ಎಲ್ಲ ತೊಗೊಂಡು ಇವಾಗ ನೆಕ್ಸ್ಟ್ ಅಲ್ಲಿಂದ ನಾವು ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂದರೆ ಜಾತ್ರೆಗೆ. ತೇರೆಲ್ಲ ನೋಡಾದ್ಮೇಲೆ ಜಾತ್ರೆಗೆ ಹೋಗಿಲ್ಲ ಅಂದರೆ ಚೆನ್ನಾಗಿರುತ್ತಾ? ಸೊ ಬನ್ನಿ ಹೋಗೋಣ. ಏನ್ ಬೇಕಂಟಿ? ಜಾತ್ರೆಗೆ ಏನ್ ಬೇಕಂದ್ರೆ ಬಲೂನ್ ಬೇಕಂತ. ಸೊ ನಾನು ಹಿಂಗೆ ಹಠ ಮಾಡಿ ಜಾತ್ರೆಯಲ್ಲಿ ಬಲೂನ್ ಬೇಕು ಅಂತ ತಗೊಂಡೆ. ಅಯ್ಯೋ ಹಿಂಗೆ ಅಂದ್ಕೊಂಡಿರ, ನನಗಲ್ಲ, ನಮ್ಮ ಅಕ್ಕನ ಮಕ್ಳಿಗೆ ತೊಗೊಂಡಿದ್ದು, ಅವ್ರು ಚಿಕ್ಕವರಿದ್ದಾರಲ್ಲ. ಸೊ ಅದಕ್ಕೆ. ಸೊ ನೋಡಿರಲ್ಲ, ನೋಡ್ತಾ ಜಾತ್ರೆನೂ ಮುಗ್ದೋಯ್ತು. ಮತ್ತು ನಾಳೆ ನಮ್ಮ ನಡೆ ಬೆಂಗಳೂರಿನ ಕಡೆ, ಯಾಕಂದರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಅದಕ್ಕೆ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.